ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಇವತ್ತಿನ ವಿಡಿಯೋ ಇದೆಯಲ್ಲ ಇದು ಸ್ವಲ್ಪ ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂತಂದರೆ ನೋಡಿ ಇವಾಗೆಲ್ಲ AI ಟೆಕ್ನಾಲಜೀಸ್ ನಡೀತಾ ಇದೆ. ಸೊ AI-ಯನ್ನು ನಮ್ಮ ಇಂಟೀರಿಯರಲ್ಲಿ ಕನ್ಸ್ಟ್ರಕ್ಷನಲ್ಲಿ ಹೇಗೆ ಇಂಟಿಗ್ರೇಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಬ್ರಿಕ್ ಆ್ಯಂಡ್ ಪ್ಲೈ ಇಂಟೀರಿಯರ್ ಕಡೆಯಿಂದ ನಮ್ಮ ವಿನಯ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮಸ್ಕಾರ ವೀಕ್ಷಕರೇ. ಸರ್ ಮ್ಯಾಟ್ರ್ ಅಂತೂ ಗೊತ್ತಾಯ್ತು ನಿಮಗೆ. ಎಸ್ ಸರ್. AI ಎಲ್ಲಿ ನೋಡಿದ್ರು AI. ಎಸ್ ಸರ್. ತುಂಬ ಜನ ಅಂದ್ಕೊಂಡಿದ್ದಾರೆ AI ನಮ್ಮ ಕೆಲಸ ತೆಗೆದ್ಬಿಡುತ್ತೆ, AI ಎಂದು ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ನಾನೇನು ಅನ್ಕೊತಾ ಇದ್ದೀನಿ, AI ನಮ್ಮ ಬುದ್ಧಿಮಟ್ಟೆನೇ ಜಾಸ್ತಿ ಮಾಡುತ್ತೆ. 100%. ಇನ್ನು ನಾವು ತಿಳ್ಕೊಬೋದು, ಇನ್ನು ಹೆಚ್ಚಿಂದ ಇದು ಮಾಡ್ಕೋಬೋದು. ಸೊ ಈಗ ನಮ್ಮ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಅಂತ ಬಂದಾಗ ನಾವು AI ಹೆಲ್ಪಿಂದ ಹೀಗೆ ಇನ್ನು ಸುಲಭ ಮಾಡ್ಕೋಬೋದು. ನಮ್ಮ ಇಂಟೀರಿಯರ್ನ ಇನ್ನು ಎನ್ಹಾನ್ಸ್ ಆಗಿ ಹೇಗೆ ಮಾಡ್ಕೋಬೋದು ಮಾಡ್ಬೋದು ಸರ್. ಇವಾಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಬದಲಾವಣೆ ಆದಾಗ, ಒಂದು ರೆವಲ್ಯೂಷನ್ ಆದಾಗ ಈ ರೆಸಿಸ್ಟೆನ್ಸ್ ಅಂತೂ 100% ಇದ್ದೇ ಇರುತ್ತೆ. ಸೊ ನಾವು ಮುಂಚೆ ಮೆಕ್ಯಾನಿಕಲಾಗಿ ಕೆಲಸ ಮಾಡ್ತಾಯಿದ್ವಿ. ನಮಗೆ ಸಾಫ್ಟ್ವೇರ್ ಬರೋಕ್ಕಿಂತ ಮುಂಚೆ ತೀರಾ ಮೆಕ್ಯಾನಿಕಲ್ ಆಗಿತ್ತು ನಮ್ಮ ಪ್ರಾಸೆಸ್ ಎಲ್ಲ. ಸೊ ಏನೋ ಒಂದು ಮಿಷಿನ್ಸ್ ಆಗಲಿ, ನಮ್ಮದು ವರ್ಕ್ ಮಾಡೋ ಪ್ರಾಸೆಸ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಯಾವುದೇ ಕೆಲಸ ತೊಗೊಂಡ್ರೆ ನೀವು ಸಾಫ್ಟ್ವೇರ್ ಬರೋಕ್ಕಿಂತ ಮುಂಚೆ ಅದು ಮೆಕ್ಯಾನಿಕಲ್ ಆಗಿತ್ತು. ಮೆಕ್ಯಾನಿಕಲ್ ಆಗಿದ್ದು ಸಾಫ್ಟ್ವೇರ್ಗೆ ಅಪ್ಗ್ರೇಡ್ ಆದಾಗ ಜನರಿಗೂ ಈ ತಳಮಳ ಇದ್ದೇ ಇತ್ತು. ಏನಪ್ಪ ಸಾಫ್ಟ್ವೇರ್ ಆಗಿಬಿಟ್ರೆ ಏನು ಕತೆ, ನಾವು ಕೆಲಸ ಕಳ್ಕೊಬಿಡ್ತೀವಿ ಅಂತ. ಅವಾಗೇನಾಯಿತು, ಹೊಸ ಆಪರ್ಚುನಿಟೀಸ್ ಓಪನ್ ಆಯಿತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ. ಸಾಫ್ಟ್ವೇರ್ ಕ್ಷೇತ್ರ ಸಾಕಷ್ಟು ಚೆನ್ನಾಗಿ ಬೆಳೀತು. 30-40 ವರ್ಷ 50 ವರ್ಷ ನಮ್ಮ ದೇಶದಲ್ಲಿ ಒಳ್ಳೆ ಉದ್ಯಮನ ಸೃಷ್ಟಿ ಆಗ್ತದೆ, ಒಳ್ಳೆ ಉದ್ಯೋಗಗಳನ್ನ ಸೃಷ್ಟಿ ಆಗ್ತದೆ. ಇವಾಗ ಬರ್ತಿರೋದೇ AI ಟೆಕ್ನಾಲಜಿ. AI ಮತ್ತು ರೋಬೋಟಿಕ್ಸ್ ಏನೇನಿದೆ ನಿಮಗೆ ಸರ್ಜರಿಲಿ ಯೂಸ್ ಮಾಡ್ತಾರೆ, ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ಕೊತಾರೆ. ನಮ್ಮ ಇಂಟೀರಿಯರ್ಸಲ್ಲೂ ಆಗಲೇ ರೋಬೋಟಿಕ್ ಮೆಷಿನ್ಸ್ ಎಲ್ಲ ಬಂದುಬಿಟ್ಟಿದೆ. ಸೊ ಈ ರೀತಿ ಏನಾಗುತ್ತೆ, ಟೆಕ್ನಾಲಜಿ ಬರ್ತಿದ್ದಂಗೆ ಮನುಷ್ಯನೂ ಅಡ್ಯಾಪ್ಟ್ ಆಗಬೇಕಾಗುತ್ತೆ ಸರ್. ನಾವು ಅಡ್ಯಾಪ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಡೌನ್ಗ್ರೇಡ್ ಆಗೋಗ್ತೀವಿ, ಹಿಂದೆ ಹೋಗ್ಬಿಡ್ತೀವಿ, ಪ್ಲಸ್ ಅಪ್ಗ್ರೇಡ್ ಆಗೋದಿಲ್ಲ. ಓಕೆ. ಸೊ ಇವಾಗಿನ ಜನ್ರೇಷನಲ್ಲಿ ತುಂಬ ಫಾಸ್ಟ್ ಇದೆ. ಸೊ ನಿಮಗೆ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಡಾಕ್ಟರು ಯಾವುದೋ ಒಂದು ಆರ್ಟಿಕಲ್ ನಾವು ಓದ್ತಾ ಇದ್ವಿ, ಯಾವುದೋ ಒಂದು ಡಿಸೀಸ್ನ ಕಂಡುಹಿಡಿಯೋದಕ್ಕೆ ಅವರಿಗೆ ಭಾಳ ಟೈಮ್ ಆಗುತ್ತೆ ಸ್ಕ್ಯಾನಿಂಗ್ ಮಾಡೋದಕ್ಕೆ. ಆ ಸಿಮ್ಟಮ್ಸ್ನ ಬೇಸಿಸ್ ಮೇಲೆ ಅವರು ChatGPT ಅಥವಾ ಬೇರೆ AI ಟೂಲ್ಗೆ ಹಾಕಿದ್ದಕ್ಕೆ ಅವ್ರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತು ಅವ್ರಿಗೆ. ನನಗೆ ಈ ಕಾಯಿಲೆ ಇರ್ಬೋದು ಅಂತ. ಅದನ್ನು ಬೇಸಿಸ್ ಮೇಲೆ ಅವ್ರು ಹೋಗಿ ಡಾಕ್ಟರ್ಸ್ ಹತ್ರ ಚೆಕ್ ಮಾಡಿದಾಗ ಅವ್ರಿಗೆ ಕಾಯಿಲೆ ಇರೋದು ಕನ್ಫರ್ಮ್ ಆಯಿತು. ಒಂದು ಎಕ್ಸಾಂಪಲ್ ಅಷ್ಟೇ, ಗೊತ್ತಾಯ್ತು. ಹೆಲ್ತ್ ವಿಷಯದ ಬಂದು ನೀವು ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ. ಬಟ್ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ರೀತಿ ಹಂತವಾಗಿ ಮನುಷ್ಯನ ಜೀವನದಲ್ಲಿ ಮತ್ತು ಜೀವನ ಶೈಲಿಯಲ್ಲಿ AI ತುಂಬ ಬಳಕೆ ಆಗ್ತಾ ಇದೆ ಸರ್. ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾಯಿದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡಬಹುದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1-1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸು ಅನ್ನೋದನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ
ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಓಕೆ, ಸೊ ಇವಾಗ ನಾವು ಇಂಟೀರಿಯರ್ ಅಂತ ಬಂದಾಗ ನೀವೇನಾದರೂ ಎನ್ ಇಂಟಿಗ್ರೇಟ್ ಯೂಸ್ ಮಾಡ್ತೀರಾ? ಸರ್ ಆಸ್ ಆಫ್ ನಾವು ಬ್ರಿಕ್ ಆ್ಯಂಡ್ ಫ್ಲೈ ಬ್ರಿಕ್ ಆ್ಯಂಡ್ ಫ್ಲೈ ಅವರು ಇಂಟಿಗ್ರೇಷನ್ ಮಾಡೋಕ್ಕೆ ಸಾಕಷ್ಟು ನಾವು ಸ್ಟೆಪ್ಸ್ನ ತಗೋತಾ ಇದ್ದೀವಿ. ಸೊ ಇವಾಗ ನಮಗೆ ತುಂಬ ಕಸ್ಟಮರಲ್ಲಿ ಇಶ್ಯೂಸ್ ಬರ್ತಿತ್ತು. ನಮ್ದು ಏನು ಡಿಲೇಸ್ ಇರ್ಬೋದು, ಕಸ್ಟಮರ್ ಕಡೆಯಿಂದ ನನ್ನ ಲೇಬರ್ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತು ಡಿಸೈನ್ ಸಬ್ಮಿಟ್ ಮಾಡೋಕ್ಕೆ ಸಾಕಷ್ಟು ಟೈಮ್ ಲೈನ್ಸ್ ಆಗ್ತಿತ್ತು, ಮತ್ತು ಪ್ರೊಡಕ್ಷನ್ ಇಶ್ಯೂಸ್ ಇರ್ಬೋದು. ಇದನ್ನೆಲ್ಲ ಆಟೋಮೇಟ್ ಮಾಡೋದಕ್ಕೆ ನಾವು ಸಾಕಷ್ಟು ಸಾಫ್ಟ್ವೇರ್ ಕಂಪ್ನೀಸ್ ಮಾತಾಡಿದ್ದೀವಿ. ಹಂತವಾಗಿ ನಾವು ಡಿಸೈನ್ ಫೇಸಲ್ಲಿ, ಎಕ್ಸಿಕ್ಯೂಷನ್ ಫೇಸಲ್ಲಿ ಟೆಕ್ನಾಲಜಿನ ಬಳಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಸೊ ನೀವು ಪರ್ಸ್ನಲಾಗಿ ಯಾವುದಕ್ಕೆ ಯೂಸ್ ಮಾಡ್ತೀರಾ ಜಾಸ್ತಿ? ಸೊ ಪರ್ಸ್ನಲಾಗಿ ನಾವು ಯೂಸ್ ಮಾಡೋದು ಡಿಸೈನ್ಸ್ಗೋಸ್ಕರ. ಹಾಂ ಸರ್. ಅಕ್ಯುರೇಟ್ ಡಿಸೈನ್ ಕೊಡುತ್ತೆ ಸರ್ ಇವಾಗ? ಸರ್ ಅಕ್ಯುರೇಟ್ ಡಿಸೈನ್ಸ್ ಅಂದರೆ ಕೆಲವೊಂದು ಟೈಮಲ್ಲಿ ತುಂಬ ನಿಮಗೆ ಎಕ್ಸಾಜರೇಟ್ ಮಾಡಿ ಕೊಟ್ಬಿಡುತ್ತೆ ಡಿಸೈನ್. ಎಕ್ಸಾಜರೇಟೆಡ್ ಡಿಸೈನ್ಸ್ ಕೊಟ್ಬಿಡುತ್ತೆ. ಅದು ನಿಮಗೆ ಟೆಕ್ನಿಕಲಿ ಎಕ್ಸಿಕ್ಯೂಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಅಚೀವ್ ಮಾಡ್ಬೋದೋ ಇಲ್ವೋ ಅನ್ನೋದು ಕೆಲವೊಂದು ಟೈಮು ನಿಮಗೆ ಚಾಲೆಂಜಸ್ ಬರುತ್ತೆ. ಬಟ್ ನಾರ್ಮಲ್ ಆಗಿ ನಿಮಗೆ ಔಟ್ಪುಟ್ ಬೇಗ ಬಂದ್ಬಿಡುತ್ತೆ. ಲೈಟಿಂಗ್ ಚೆನ್ನಾಗಿ ಕೊಡುತ್ತೆ ಅಲ್ಲಿ, ಮತ್ತು ತುಂಬ ಎಕ್ಸ್ಟ್ರಾಡಿನರಿಯಾಗಿ ನಿಮಗೆ ಮನೆ ಮೇಕ್ ಓವರ್ ಮಾಡಿ ತೋರಿಸ್ಬಿಡುತ್ತೆ. ಸೊ ಅದರಲ್ಲಿ ಒಂದು 60-70% ನಾವು ಅಚೀವ್ ಮಾಡ್ಬೋದು. ಸೊ ಇದಾಯಿತು ನಿಮ್ಮ ಕಡೆಯಿಂದ. ನಾವು ವೀಕ್ಷಕರು ನೋಡ್ತಾ ಇದ್ದಾರಲ್ಲ, ಅವರು ಬೆನಿಫಿಟನ್ನು ಹೇಗೆ ಪಡ್ಕೋಬೋದು ಇಂಟೀರಿಯರ್? ಸರ್ ವೀಕ್ಷಕರು ಬೆನಿಫಿಟ್ಸ್ ಹೇಗೆ ತೊಗೊಬೋದು ಅಂದರೆ ಸಾಕಷ್ಟು ಟೂಲ್ಸ್ ಇದೆ ನಿಮಗೆ. ಫೈರ್ ನಿಯೋ ಅಂತ ಒಂದು ಟೂಲ್ ಇದೆ, ಸ್ಪೇಸ್ಲಿ ಅಂತ ಒಂದು ಟೂಲ್ ಇದೆ. ಸೊ ಈ ಟೂಲಲ್ಲಿ ನೀವು ಓಪನ್ ಮಾಡಿ ನಿಮ್ಮದು ರೂಮ್ದೊಂದು ಫೋಟೋ ಹಾಕಿದ್ರೆ ನಿಮಗೆ ಇಮಿಡಿಯೇಟಾಗಿ ಅದು ಡಿಸೈನ್ಸ್ ಬಂದುಬಿಡುತ್ತೆ. ಕಂಪ್ಲೀಟ್ ಡಿಸೈನ್ಸ್ ಅಂದರೆ ಈ ಖಾಲಿ ರೂಮ್ದು ಹಾಕ್ಬಿಟ್ಟು ಸಜೆಸ್ಟ್ ಮಾಡಿ ನನಗೆ ರೂಮ್ನ ಮೇಕ್ ಓವರ್ ಮಾಡಿಕೊಡಿ ಅಂತ ಹೇಳಿದ್ರೆ ಅದು ನಿಮ್ಗೊಂದು 2-3 ಆಪ್ಷನ್ಸ್ ಕೊಡುತ್ತೆ. ಬೇಸಿಸ್ ದಟ್ ನಾವು ಇಂಟೀರಿಯರ್ಸ್ನ ರೆಡಿ ಮಾಡ್ತೀವಿ. ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಬಟ್ ನಿಮ್ಮ ರೆಫರೆನ್ಸಿಗೆ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ನೀವು ಟ್ರೈ ಮಾಡಿ ನನಗೆ ಈ ರೀತಿ ಬೇಕು ಅಂತ ಹೇಳಿದ್ರೆ ನಾವು ಇನ್ನೊಂದು ಡಿಸೈನರ್ಸ್ ಮಾಡ್ಕೊಂಡು. ನನಗೇನು ಅನಿಸ್ತಿದೆ ಅಂತಂದರೆ, ನಾವೊಂದು ಪೆನ್ ಪೇಪರ್ ತೊಗೊಂಡು ಸುಮ್ಮನೆ ರಫ್ ಆಗಿ ಮಂಚ ಕೊಡಿ ಸರ್, ವಾರ್ಡ್ರೋಬ್ ಕೊಡಿ ಸರ್ ಅಂತ ಹೇಳೋ ಬದಲು ನಾವು ಎನ ಯೂಸ್ ಮಾಡಿಕೊಂಡು ಈ ಥರ ಬೇಕು ಅಂತ ಪ್ರಾಂಪ್ಟ್ ಕೊಟ್ಟು ಎಕ್ಸಿಕ್ಯೂಷನ್ ತೊಗೊಂಡು ನ್ಯಾನೋಬನಾನಾದಲ್ಲಿ ಇವಾಗ ನೀಟಾಗಿ ಇಮೇಜ್ ಬಂದುಬಿಡುತ್ತೆ. ಕರೆಕ್ಟ್ ಸರ್. ಓಕೆ, ಜೆಮಿನೈಯಲ್ಲೇ ನ್ಯಾನೋಬನಾನಾ ಅಂತ ಇದೆ, ಅದು ನೀಟಾಗಿ ಇಮೇಜ್ ತೆಕ್ಕೊಟ್ಬಿಡುತ್ತೆ. ಸೊ ಆ ಇಮೇಜನ್ನು ನಾವು ನಿಮಗೆ ಕೊಟ್ಬಿಟ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ನಾವು ಟೆಕ್ನಿಕಲಾಗಿ ಅದರ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ಕೋ. ಸೊ ನಾವು ಬಾಯಲ್ಲಿ ನಿಮಗೆ ತಿಳಿಸೋ ಅಗತ್ಯ ಇಲ್ಲ ಜಾಸ್ತಿ. ನಿಜ ಸರ್. ಮತ್ತು ಇವ್ರು ಯಾರು ಆರ್ಕಿಟೆಕ್ಟ್ ಇರ್ತಾರಲ್ಲ, ಸೊ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಈಸಿ ಆಗುತ್ತೆ ಅನ್ಕೊ. ನಿಜ. ಕ್ಲೈಂಟಿಗೆ ಏನಾಗುತ್ತೆ ಅಂದರೆ ಅವ್ರ ರಿಕ್ವೈರ್ಮೆಂಟ್ನ ನಮಗೆ ಡಿಸ್ಕಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನೀವು ಕ್ಲೈಂಟ್ ಅದೇ ಫೈನಲ್ಲು ಇದೇ ರೀತಿ ಮಾಡಬೇಕು ಅಂತ ಎಕ್ಸೈಟ್ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಬಿಕಾಸ್ ಇವಾಗ ನಾವು ಅದನ್ನು ತೊಗೊಂಡು ನಿಮಗೆ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಏನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಸಾಕಷ್ಟು ನಮ್ಮ ಫ್ಯಾಕ್ಟ್ರೀಸು ಮತ್ತು ಈ ಕರೆಂಟ್ ಲೈನ್ ಆಫ್ ಟೆಕ್ನಾಲಜಿ ಏನಿದೆ ಅದಿನ್ನೂ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ. ನಾವು ಡಿಸೈನ್ಸ್ ತೊಗೊಂಡಿದ್ದ ತಕ್ಷಣ 3-4 ಡೇಸಲ್ಲಿ ಪ್ರೊಡಕ್ಷನ್ ಮಾಡ್ಬಿಟ್ಟು ಕೊಡ್ಲಿಕ್ಕೆ ಆಗೋದು. ಬಿಕಾಸ್ ಇನ್ನೂ ನಮಗೆ ಟ್ರೆಡಿಷ್ನಲ್ ಮೆಥಡಲ್ಲೇ ನಡೀತಿದೆ. ಅದು ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಇಟ್ ವಿಲ್ ಟೇಕ್ another 1 or 2 years. ಸೊ ನಾವೇನು ಮಾಡ್ತಿದ್ವಿ, ಅದನ್ನು ಇಂಪ್ಲಿಮೆಂಟ್ ನೀವು ಇನ್ಪುಟ್ಸ್ನ ತೊಗೊಳ್ಳಿ. ನೀವು ಏನು ಎಲ್ಲಿ ಸಿಗುತ್ತೆ ಡಿಸೈನ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಜಜ್ಮೆಂಟ್ ಗೊತ್ತಾಗುತ್ತೆ, ವಿಜುವಲ್ ಗೊತ್ತಾಗೋದು ಪಾಯಿಂಟ್ ಆಫ್ ವ್ಯೂಯಿಂದ ಜಜ್ಮೆಂಟ್ ಗೊತ್ತಾಗುತ್ತೆ, ಲೈಟಿಂಗ್ ಗೊತ್ತಾಗುತ್ತೆ ನಿಮಗೆ. ಅದನ್ನು ನಮಗೆ ಕೊಡಿ, ನಾವು ಟೆಕ್ನಿಕಲಾಗಿ ಅದ್ರ ಮೇಲೆ ರೀವರ್ಕ್ ಮಾಡಿ ನಿಮಗೆ ಆ್ಯಸ್ ಇಟ್ ಈಸ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬೇಸಿಸ್ ದಟ್ ನಿಮಗೆ ನಾವು ಡಿಸೈನ್ಸ್ನ ಸಬ್ಮಿಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಮಗೂ ಮತ್ತು ನಿಮಗೂ ಆ ಡಿಸೈನ್ ಆಂಬಿಗ್ಯೂಟಿ ಬರೋದಿಲ್ಲ, ಆ ಡಿಸೈನ್ ಕನ್ಫ್ಯೂಷನ್ಸ್ ಬರೋದಿಲ್ಲ. ಸೊ ನಿಮ್ಮ ಕಮ್ಯುನಿಕೇಷನ್ನು ಕ್ಲಿಯರ್ ಆಗಿರುತ್ತೆ ಮತ್ತು ನಾವು ನಿಮಗೆ ಪ್ರೆಸೆಂಟ್ ಮಾಡುವಂಥ ಡಿಸೈನ್ಸು ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಆ ರೀತಿ ಆಪ್ಟಾಗಿರುತ್ತೆ. ಓಕೆ, ಸರಿ. AI ಹೆಲ್ಪಿಂದ ಈಗ ನೀವೊಂದು ಇಂಟೀರಿಯರ್ ಮಾಡಿರ್ತೀರ. ಓಕೆ, ಸೊ ಇದು ಮುಂದಿನ ದಿನಗಳಲ್ಲಿ ಎಷ್ಟು ದಿನ ಬಾಳಿಕೆ ಬರ್ಬೋದು, ಏನೇನು ಮೇಂಟೆನೆನ್ಸ್ ಬರ್ಬೋದು, ಸೊ ಇದು ಡಿಸೈನನ್ನು ನಾವೇನಾದರೂ ಚೇಂಜ್ ಮಾಡ್ಬೋದಾ ಅಥವಾ ಏನಾದರೂ ಎನಾನ್ಸ್ ಮಾಡ್ಬೋದಾ, ಇವೆಲ್ಲವನ್ನು ನಾವು AI ಹೆಲ್ಪಿಂದ ಮಾಡ್ಬೋದಾ? ಆಲ್ರೆಡಿ ಇಂಟೀರಿಯರ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ನಾವು AI ಹೆಲ್ಪ್ ತಗೊಂಡು ಏನಾದರೂ ಇನ್ನೂ ಎನಾನ್ಸ್ ಮಾಡೋದು, ಆ್ಯಡ್ ಆನ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ಬೋದು ಸರ್? ಸರ್ ನಿಮಗೆ ಎಂಡ್ ಆಫ್ ದಿ ಡೇ ಮೆಟೀರಿಯಲ್ಸ್ ಬಂದ್ಬಿಟ್ಟು ಅದೇ ಇರುತ್ತೆ ಸರ್. ಮೆಟೀರಿಯಲ್ಸ್ನ AI ಏನು ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಕೋರ್ ಮೆಟೀರಿಯಲ್ಸ್ ಅಂತ ಏನು ಬರುತ್ತೆ ನಿಮಗೆ, ಅಲ್ಯೂಮಿನಿಯಮಲ್ಲಿ ಹೋದರೆ ಅಲ್ಯೂಮಿನಿಯಮು, ವುಡ್ಡಲ್ಲಿ ಹೋದರೆ ವುಡ್ಡು, ನೀವು ಲ್ಯಾಮಿನೇಟ್ಸ್ ತೊಗೊಂಡ್ರೆ ಲ್ಯಾಮಿನೇಟ್ಸು, ವಿನಿಯರ್ ತೊಗೊಂಡ್ರೆ ವಿನಿಯರ್, ನೀವು ಫಿಸಿಕಲಿ ಟಚ್ ಮಾಡುವಂಥ ಪ್ರತಿಯೊಂದು ಮೆಟೀರಿಯಲ್ಸ್ ಅದೇ ಇರುತ್ತೆ. AI ನಿಮಗೆ ಪ್ರಿಡಾಮಿನೆಂಟ್ಲಿ ಕೆಲಸ ಮಾಡೋದು ಡಿಸೈನ್ ಫೇಸಲ್ಲಿ. ಮತ್ತು ಪ್ರೊಡಕ್ಷನ್ ಪ್ರಾಸೆಸ್ನ ಸ್ಪೀಡಪ್ ಮಾಡೋದಕ್ಕೆ ನಿಮಗೆ ಸಾಫ್ಟ್ವೇರ್ಗಳು ಮತ್ತು ಟೆಕ್ನಾಲಜಿಗಳು ಇಂಪ್ಲಿಮೆಂಟ್ ಆಗುತ್ತೆ. ಎಂಡ್ ಆಫ್ ದಿ ಡೇ ನಾವು ಮುಂಚೆ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತಾ ಇದ್ವಿ, ನಾವು ಮನೆಯಲ್ಲಿ ಏನನ್ನು ಇನ್ಸ್ಟಾಲೇಷನ್ ಮಾಡ್ತಿದ್ವಿ ಅದು ಆ್ಯಸ್ ಇಟ್ ಈಸ್ ಅದೇ ಇರುತ್ತೆ. ಸೊ ನಿಮಗೆ ಆ ಫ್ಲೆಕ್ಸಿಬಿಲಿಟಿ 100% ಇದ್ದೇ ಇರುತ್ತೆ. ಓಕೆ, ಸೊ ಇನ್ನೊಂದು ಮೇನಾಗಿ ಕಾಸ್ಟಿಂಗ್. AI ಹೆಲ್ಪಿಂದ ನಾವೇನಾದರೂ ಕಾಸ್ಟನ್ನು ತೆಗಿಬೋದಾ? 100% ಕಾಸ್ಟಿಂಗ್ ತೆಗಿಬೋದು. ಫ್ಯೂಚರಲ್ಲಿ ಇಂಟೀರಿಯರ್ ಡಿಸೈನ್, ಇವಾಗ ನಮ್ಮ ಕಂಪ್ನಿಲಿ ಇಂಟೀರಿಯರ್ ಡಿಸೈನ್ ಸಾಕಷ್ಟು ಇಂಟೀರಿಯರ್ ಡಿಸೈನ್ಸ್ನ ಹೈರ್ ಮಾಡಿದ್ದೀವಿ.
ಸೊ ನಮಗೆ ಇಂಟೀರಿಯರ್ ಡಿಸೈನರ್ಸ್ ಅವ್ರದ್ದು ರಿಕ್ವೈರ್ಮೆಂಟು ಹೋಗ್ತಾ ಕಮ್ಮಿ ಆಗ್ಬೋದು. ಸೊ ಇಂಟೀರಿಯರ್ಸ್ ಡಿಸೈನರ್ಸ್ ಯಾರೋ ದಯವಿಟ್ಟು ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಸೊ AI ನೀವು ಬಳಕೆ ಮಾಡಿದ್ರೆ ಇವಾಗ ನಾವು ಒಂದು 5 ಇಂಟೀರಿಯರ್ ಡಿಸೈನರ್ಸ್ ನಮ್ಮ ಹತ್ತಿರ ಒಂದು 2-3 ಇಂಟೀರಿಯರ್ ಡಿಸೈನರ್ಸ್ ಇನ್ನೂ ಎಫಿಷಿಯೆಂಟಾಗಿ ವರ್ಕ್ ಮಾಡ್ಬೋದು. AI ಟೆಕ್ನಾಲಜಿನ ಬಳಕೆ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಅಂತ ಬಂದರೆ ನಿಮಗೆ ಒಂದು 2-3 ಅವರ್ಸಲ್ಲೇ ನಿಮಗೆ ನಾವೊಂದು 2D ಲೇಔಟ್ನ ರೆಡಿ ಮಾಡಿಕೊಟ್ಬಿಡ್ಬೋದು. ಆ 2D ಲೇಔಟ್ನ ಫ್ಯಾಕ್ಟ್ರಿ ಅವರು ಸಿಸ್ಟಮ್ಸ್ಗೆ ಅಪ್ಲೋಡ್ ಮಾಡಿದ್ರೆ ಆದಷ್ಟು ಬೇಗ ವಿತೌಟ್ ಎನಿ ಎರರ್ಸು ಫ್ಯಾಕ್ಟ್ರಿಲೂ ಮೆಷಿನ್ ಪ್ರೊಡಕ್ಷನ್ ಆಗುತ್ತೆ. CNC ಮೆಷಿನ್ ಕಟ್ ಮಾಡೋದಿರ್ಬೋದಾಗಿರ್ಬೋದು, ಮತ್ತು ನಮಗೆ ಬೋರಿಂಗ್ ಮೆಷಿನ್ ಆಗಿರ್ಬೋದು. ಪ್ರಾಪರಾಗಿ ಪ್ಲ್ಯಾನ್ನ ಅಪ್ಡೇಟ್ ಮಾಡಿಬಿಟ್ರೆ ನಿಮಗೆ ಕೆಲಸನೂ ಬೇಗ ಆಗೋ ರೀತಿಲಿ ರೆಡಿ ಆಗುತ್ತೆ. ಓಕೆ. ಸೊ ಅಂದರೆ ಮುಂದಿನ ದಿನಗಳಲ್ಲಿ ಕಸ್ಟಮರ್ಗೆ ಇನ್ನೂ ಈಸಿ ಆಗುತ್ತೆ, ಕೆಲಸ ಈಸಿ ಆಗುತ್ತೆ, ಸ್ಪೀಡಪ್ ಆಗುತ್ತೆ, ಮತ್ತು ಮ್ಯಾನ್ಯುವಲ್ ಲೇಬರು ರಿಕ್ವೈರ್ಮೆಂಟು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ. ಬಟ್ ಕಾಸ್ಟಿಂಗ್ ಬೇಗ ಗೊತ್ತಾಗುತ್ತೆ. ಕಾಸ್ಟಿಂಗ್ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ರಿಕ್ವೈರ್ಮೆಂಟ್ ಇವಾಗ ಕರೆಂಟ್ಲಿ ಏನಾಗ್ತಿದೆ ಅಂದರೆ ನಮ್ಮದು ಸಾಕಷ್ಟು ಮ್ಯಾನ್ಯುವಲ್ ಲೇಬರಲ್ಲಿ ಭಾಳ ಮೆಟೀರಿಯಲ್ ವೇಸ್ಟೇಜ್ ಆಗ್ತಿದೆ. ಮತ್ತು ಮ್ಯಾನ್ಯುವಲ್ ಲೇಬರಲ್ಲಿ ಮೆಟೀರಿಯಲ್ ಜೊತೆಗೆ ಲೇಬರ್ ವೇಸ್ಟೇಜ್ ಆಗ್ತಿದೆ, ಮತ್ತು ಕೆಲಸ ಡಿಲೇಸ್ ಆಗ್ತಿದೆ. ಇವಾಗ ಸೈಟಲ್ಲಿ ಏನೋ ರಿಕ್ವೈರ್ಮೆಂಟ್ ಇರುತ್ತೆ, ಕೆಲವೊಂದು ಕಾರ್ಪೆಂಟರ್ಸ್ ಮಾತ್ರ ನಿಮಗೆ ಎಕ್ಸಾಜರೇಟೆಡ್ ಲಿಸ್ಟ್ ಕೊಟ್ಬಿಡ್ತಾರೆ, ಮೆಟೀರಿಯಲ್ ಲಿಸ್ಟ್, ಇಲ್ಲ ನಮ್ಗೆ ಇಷ್ಟು ಬೇಕಾಗುತ್ತೆ. ಅಲ್ಲಿ ನೋಡಿದ್ರೆ ಸಾಕಷ್ಟು ವೇಸ್ಟೇಜ್ ಇರುತ್ತೆ. ನಾವು ಸೈಟ್ಗೆ ಹೋದಾಗ ಕೆಲವೊಂದು ಮೆಟೀರಿಯಲ್ಸ್ನ ನಾವು ರೀಪ್ಲೇಸ್ ಮಾಡ್ಬೋದು, ಕೆಲವೊಂದು ಕಟ್ ಆಗಿಬಿಟ್ಟಿರುತ್ತೆ, ಅದನ್ನೆಲ್ಲೂ ಯೂಸ್ ಮಾಡೋಕ್ಕಾಗೋದಿಲ್ಲ. ಇದ್ರ ವೇಸ್ಟೇಜನ್ನ ಏನು ಮಾಡ್ಬೋದು, ನಾವು ಕಟ್ ಮಾಡ್ಬೋದು. ಆ ವೇಸ್ಟೇಜ್ ನಾವು ಕಟ್ ಮಾಡ್ತಾ ಹೋಗ್ತಾಗ ಏನಾಗುತ್ತೆ ಅಂದರೆ ಮ್ಯಾನ್ಯುವಲ್ ಲೇಬರ್ಗೆ ನಾವು ಚಾರ್ಜ್ ಮಾಡುವಂಥ ಲೇಬರು ಕಸ್ಟಮರ್ಗೆ ರೆಡ್ಯೂಸ್ ಆಗುತ್ತೆ. ಮ್ಯಾನ್ಯುವಲ್ ಕೆಲಸಕ್ಕೆ ನಾವು ಮೆಟೀರಿಯಲ್ಸ್ ಪ್ರೊಕ್ಯೂರ್ ಮಾಡ್ತೀವಲ್ಲ ಅದು ರೆಡ್ಯೂಸ್ ಆಗುತ್ತೆ. ಸೊ ಈ ವ್ಯಾಲ್ಯೂ ಎಲ್ಲ ಏನು ಮಾಡ್ಬೋದು, ನಾವು AI ಯೂಸ್ ಮಾಡ್ಕೊಂಡು ಅದನ್ನು ಡೈರೆಕ್ಟ್ ಕಸ್ಟಮರ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಕಾಸ್ಟ್ ಕಟಿಂಗ್ 100% ಕಾಸ್ಟ್ ರಿಡಕ್ಷನ್ ಆಗುತ್ತೆ. ಓಕೆ. ಸೂಪರಾಗಿ ಹೇಳಿದ್ರೆ. ಆಮೇಲೆ ನನ್ನ ಇನ್ನೊಂದು ಲಾಸ್ಟ್ ಕ್ವಶನ್ ಏನು ಅಂತಂದರೆ, ಲೈಕ್ ಈ ರೀತಿ ಈಗಿನ AI ಟೆಕ್ನಾಲಜಿಯನ್ನು ಈ ಓಲ್ಡ್ ಏಜ್ ಅವರು ಎಲ್ಲ ಯೂಸ್ ಮಾಡ್ಬೋದಾ? ಈಸಿ ಇದೆಯಾ? ಇದು ಇಂಟೀರಿಯರ್ಗೆ ರಿಲೇಟೆಡ್ ಇರುವಂತಹ ಮೆಥಡನ್ನು ನಮ್ಮ ಓಲ್ಡ್ ಏಜ್ ಅವರು ಯೂಸ್ ಮಾಡಿ ಅಪ್ಲೋಡ್ ಮಾಡೋದು, ವೇಟ್ ಮಾಡೋದು, ಪ್ರಾಂಪ್ಟ್ ಹಾಕೋದು, ಟೈಪ್ ಮಾಡಿ ಈ ರೂಮ್ನ ಮೇಕ್ ಓವರ್ ಮಾಡಿ ಅಂತ ಅದೇ ನಿಮಗೆ ಔಟ್ಪುಟ್ ಕೊಟ್ಬಿಡುತ್ತೆ. ಕರೆಕ್ಟ್. ಸಿಂಪಲ್ಲಾಗಿ ನೀವು ಜೆಮಿನೈಗೆ ಹೋಗಿ ನ್ಯಾನೋ ಬನಾನಾಗೆ ಹೋಗ್ಬಿಟ್ಟು ಈ ಒಂದು ಬ್ಲ್ಯಾಂಕ್ ರೂಮನ್ನು ಫೋಟೋ ಹೊಡೆದು ತೆಗೆದುಬಿಟ್ಟು ಸರ್ ಹೇಳಿದಂಗೆ ಒಂದು ಪ್ರಾಂಪ್ಟ್ ಹಾಕೋದು, ಕೆಳಗಡೆ ಬರೆಯೋದು, ಇದನ್ನು ಇಂಟೀರಿಯರ್ ಮಾಡಿ ಮೇಕ್ ಓವರ್ ಮಾಡಿ. ಆ್ಯಂಡ್ ಏನೇನು ಬೇಕು ನಿಮಗೆ ಅಲ್ಲಿ, ಒಂದು ರೂಮ್, ಒಂದು ಬೆಡ್ ಬೇಕು, ವಾರ್ಡ್ರೋಬ್ ಬೇಕು, ಸ್ಟಡಿ ಬೇಕು, ಲೈಟಿಂಗ್ಸ್ ಬೇಕು, ವಾಲ್ಪೇಪರ್ ಬೇಕು, ಒಂದು ಬಜೆಟು ಹಾಕ್ಬಿಡಿ, ಇಷ್ಟು ಬಜೆಟಲ್ಲಿ ಇಷ್ಟು ಆಗಿ ಮಾಡಿಕೊಡು ಅಂತ. ಥೀಮ್ ಅಂತ ಹೇಳ್ಬಿಟ್ಟು ಥೀಮ್ ಬೇಸ್ಡೇ ಕೊಟ್ಬಿಡುತ್ತೆ. ಥೀಮ್ ಬೇಸ್ಡ್ ಥೀಮ್ ಟೈಪ್ ಮಾಡಿಬಿಟ್ರೆ ನಿಮಗೆ ಯಾವ ಥೀಮ್ ಬೇಕು ನಿಮಗೆ ಆ ಥೀಮ್ ಟೈಪ್ ಮಾಡಿದ್ರೆ ಅದೇ ನಿಮ್ಗೆ ಆಪ್ಷನ್ಸ್ ಕೊಡುತ್ತೆ. ನೀವು ಎಲ್ಲ ಥೀಮ್ ಬೇಸ್ಡ್ ಎಲ್ಲ ಸರ್ ಮಾಡೋದು? ಎಲ್ಲ ಥೀಮ್ ಬೇಸ್ಡೇ ಮಾಡೋದು ಕಂಪ್ಲೀಟಾಗಿ. ಥೀಮ್ ಬೇಸ್ಡ್. ಸೊ ಫೈನಲ್ ಆಗಿ ಬರ್ತಾ ಇರೋದು ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ, ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ ಒಂದು ಒಳ್ಳೆ ಮಾತು ಹೇಳಬೇಕು ಅಂದರೆ ಇದು ನಮ್ಮ AI ರಿಲೇಟೆಡ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸೊ AI ಯಾರು ಕೆಲಸನೂ ತೆಗಿಯೋಕ್ಕಿಲ್ಲ. ಸೊ ಹೆಂಗೆ ಎಲ್ಲ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಿದ್ದಂಗೆ ಬದಲಾವಣೆ ಬಂದು ಜಗದ ನಿಯಮ. ಬದಲಾವಣೆಗೆ ನಾವು ಹೊಂದ್ಕೊಳೋದು ಭಾಳ ಮುಖ್ಯ. ಸೊ ನಾವು AI ಆದಷ್ಟು ಅಡ್ಯಾಪ್ಟ್ ಮಾಡ್ಕೊಳೋದು ಭಾಳ ಉತ್ತಮ ಅಂತ ನಾನು ಅನ್ಕೊತೀನಿ. ಬಿಕಾಸ್ ನಾವು ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ ಅಂದರೆ 100% ನಾವು ಔಟ್ಡೇಟೆಡ್ ಆಗ್ಬಿಡ್ತೀವಿ, ಮಾರ್ಕೆಟಿಂದ ಆಚೆ ಬಂದ್ಬಿಡ್ತೀವಿ. ಸೊ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಬಿಕಾಸ್ ಚೇಂಜ್ ಇಸ್ ಓನ್ಲಿ ದ ಕಾನ್ಸ್ಟೆಂಟ್. ಕರೆಕ್ಟಾಗಿ ಹೇಳಿದ್ರಿ. ಸೊ ನಿಮಗೂ ಕೂಡ AI ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ AI ನೀವು ಯಾವ್ಯಾವ ರೀತಿ ಬಳಸ್ಕೋಬೋದು, ಬಿಸ್ನೆಸ್ಗೆ, ಎಜುಕೇಷನ್ಗೆ, ಜೊತೆಯಲ್ಲಿ ನಿಮ್ಮ ಕನ್ಸ್ಟ್ರಕ್ಷನ್ಗೆ, ಇಂಟೀರಿಯರ್ಗಂತೂ ಹೇಳಿದ್ದೀನಿ. ಸೊ ಬೇರೆ ಬೇರೆ ಪ್ರದೇಶದಲ್ಲಿ ಹೇಗೆ AI ಇಂಟಿಗ್ರೇಟ್ ಮಾಡೋದು, ಕಂಟಿನ್ಯೂ ಸೀರೀಸನ್ನು ನಾನು ನಿಮಗೆ ತೊಗೊಂಬರ್ತೀನಿ ವೀಕ್ಷಕರು. ಸರ್ ನಮ್ಮ ವೀಕ್ಷಕರಿಗೆ AI ಬಗ್ಗೆ ನಮ್ಮ ಇದರಲ್ಲಿ ಇಂಟೀರಿಯರ್ ಇಂಟಿಗ್ರೇಷನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.